ಯುವಕನೊಬ್ಬನು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಹಸಿವೆಯಾಯಿತು. ಅವನು ಮಾಗಿದ ಹಣ್ಣುಗಳನ್ನು ಹೊಂದಿರುವ ಮರವನ್ನು ಹತ್ತಿ ಕೆಲವು ಹಣ್ಣುಗಳನ್ನು ತಿಂದನು. ಇನ್ನೂ ಉತ್ತಮವಾಗಿ ಮಾಗಿದ ಹಣ್ಣು ತುದಿಯಲ್ಲಿದ್ದವು. ಅವನು ನಿಧಾನವಾಗಿ ತುದಿಗೆ ಹೋಗಲು ಪ್ರಯತ್ನಿಸಿದನು. ಆದರೆ ಅವನ ತೂಕವನ್ನು ತಾಳಲಾರದೆ ಕೊಂಬೆ ಹೊಡೆದೊಯ್ತು. ಅವನು ಕಷ್ಟಪಟ್ಟು ಪಕ್ಕದ ಕೊಂಬೆಯನ್ನು ಹಿಡಿದುಕೊಂಡು ನೇತಾಡತೊಡಗಿದನು. ಕೆಳಗೆ ನೋಡಿದಾಗ ಅವನು ನೆಲಕ್ಕಿಂತ ಬಹಳ ಎತ್ತರದಲ್ಲಿದ್ದನು. ಅವನು ಕೆಳಗೆ ಹಾರಿದರೆ ಅವನ ಕಾಲು ಮುರಿಯುವ ಸಾಧ್ಯತೆ ಇದೆ ಎಂದು ತಿಳಿದು ಅವನು ಭಯಭೀತನಾಗಿದ್ದರಿಂದ ಕಣ್ಣುಗಳನ್ನು ಮುಚ್ಚಿ, ಯಾರಾದರೂ ನನಗೆ ಸಹಾಯ ಮಾಡ್ರಪ್ಪ ಅಂತ ಕೂಗಲು ತೊಡಗಿದನು. ಅಷ್ಟರಲ್ಲಿ ವಯಸ್ಸಾದವರೊಬ್ಬರು ಅದೇ ದಾರಿಯಲ್ಲಿ ಬಂದರು. ಯುವಕನು ಕಣ್ಣು ಮುಚ್ಚಿದ್ದರಿಂದ ಅವರು ವಯಸ್ಸಾದವರಂತ ನೋಡಲಿಲ್ಲ. ಕೊಂಬೆಯಲ್ಲಿ ನೇತಾಡುತ್ತಿದ್ದ ಯುವಕನನ್ನು ನೋಡಿ ಒಂದು ಸಣ್ಣ ಕಲ್ಲಿನಿಂದ ಹೊಡೆದರು. ಆ ಕಲ್ಲು ಅವನಿಗೆ ತಾಗಿದಾಗ ಅವನು ವಯಸ್ಸಾದವರನ್ನು ನೋಡಿ, ನಾನೇ ಕಷ್ಟದಲ್ಲಿರುವಾಗ ನೀವ್ಯಾಕೆ ನನಗೆ ಕಲ್ಲಿನಿಂದ ಹೊಡಿತಿರ್ತೀರಾ ಅಂತ ಕೇಳ್ದ. ವಯಸ್ಸಾದವರು ಏನು ಮಾತಾಡದೆ ಮತ್ತೊಂದು ಕಲ್ಲನ್ನು ಅವನ ಮೇಲೆ ಎಸೆದರು. ಯುವಕರು, ನಿಮಗೇನು ಹುಚ್ಚು ಹಿಡಿದಿದ್ಯಾ ಅಂತ ಕೂಗಿದ. ಆದರೂ ವಯಸ್ಸಾದವರು ಅವನನ್ನು ಮತ್ತೆ ಕಲ್ಲಲ್ಲಿ ಹೊಡೆದರು. ಯುವಕನು ಕೋಪದಿಂದ, ನಾನು ಕೆಳಗೆ ಬಂದರೆ ಅಷ್ಟೇ, ನಿಮಗೆ ಎಂದು ಕೂಗಿ ಸಿಟ್ಟಿನಲ್ಲಿ ಅವನನ್ನು ಹಿಡಿದರೆ ಸಾಕು ಎನ್ನುವ ರೀತಿಯಲ್ಲಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರಿ ಕೆಳಗಿಳಿದು ಬಂದು ವಯಸ್ಸಾದವರಿಗೆ ಕೋಪದಲ್ಲಿ, ನಾನು ಸಹಾಯವನ್ನು ಕೇಳಿದರೆ ನೀವು ನನಗೆ ಹೊಡಿತಾ ಇದ್ದೀರಲ್ಲ, ನಿಮಗೇನು ಬುದ್ಧಿ ಇಲ್ವಾ ಅಂತನು. ಅದಕ್ಕೆ ವಯಸ್ಸಾದವರು, ನಾನು ಅದನ್ನೇ ಮಾಡಿದೆನು ಅಂದನು. ಯುವಕನಿಗೆ ಅರ್ಥವೇ ಆಗಲಿಲ್ಲ. ಆಗ ವಯಸ್ಸಾದವರು ಅವನಿಗೆ, ನಾನು ಮೊದಲನೇ ಬಾರಿ ನಿನ್ನನ್ನು ನೋಡಿದಾಗ ನೀನು ಬಹಳ ಭಯಭೀತಿಯನಾಗಿದ್ದೆ. ನಿನ್ನ ಕಣ್ಣುಗಳು ಮುಚ್ಚಿಕೊಂಡಿದ್ದವು ಮತ್ತು ನಿನ್ನ ಮೆದುಳು ಕೆಲಸ ಮಾಡ್ತಿರಲಿಲ್ಲ. ಆದರೆ ನಾನು ಸತತವಾಗಿ ಕಲ್ಲನ್ನು ಎಸೆದಾಗ ನಿನ್ನ ಕೋಪವು ಹೋಗಿ ನೀನು ನನ್ನನ್ನು ಹಿಡಿದ್ರೆ ಸಾಕು ಎಂದು ಆಲೋಚಿಸುತ್ತಾ ನಿನ್ನ ಮೆದುಳು ಸಹ ಕೆಲಸ ಮಾಡಲು ಪ್ರಾರಂಭಿಸಿತು. ಸ್ವತಃ ನೀನೇ ಯಾರ ಸಹಾಯವಿಲ್ಲದೆ ಕೆಳಗಿಳಿದೆ ಎಂದನು. ಹೌದು ಪ್ರಿಯರೇ, ನಾವು ಭಯದಲ್ಲಿರುವಾಗ ನಮ್ಮ ಮೆದುಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ದೇವರು ನಮ್ಮ ಸಂಗಡ ಇರುವುದರಿಂದ ನಾವು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗುವುದು ಎಂದು ಬೈಬಲ್ ಹೇಳುತ್ತದೆ.